ನಮಸ್ಕಾರ. ಸದಾ ಮೇಕಪ್ ನಲ್ಲೇ ಮುಳುಗಿರೋ ಸುಂದರಿಯರಿಗೆ ಮೇಕಪ್ ಇಲ್ಲದೆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ನ್ಯಾಚುರಲ್ ಬ್ಯೂಟಿ ಟಿಪ್ಸ್ ನಿಂದಾನೇ ಸೌಂದರ್ಯ ಕಾಪಾಡ್ಕೊಳ್ತೀನಿ ಅನ್ನೋ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿ ಕ್ರಿಯೇಟಿವ್ ಕಲೆಗಳನ್ನ ಮಾಡೋ ಗೃಹಿಣಿಯರಿಗೆ, ಮೇಕಪ್ ಇಲ್ಲಿ ಆಕ್ಸೆಸರೀಸ್ ಇಲ್ಲಿ ಸದಾ ವೆರೈಟಿ ಬಯಸೋ ಕಾಲೇಜ್ ಕ್ವೀನ್ ಗಳಿಗೆ ನಿಮ್ಮ ನೆಚ್ಚಿನ ಚಂದುಳ್ಳಿ ಚೆಲುವೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಇಂಚ್ರಾ. ಮದುವೆ ಅನ್ನೋದು ಪ್ರತಿಯೊಬ್ಬ ಹೆಣ್ಣಿನ ಕನಸು ಅಂತಾನೆ ಹೇಳ್ಬೋದು. ಹಿಂದಿನ ದಿವಸ ಅಥವಾ ಮುಹೂರ್ತದ ದಿವಸ ತುಂಬಾನೇ ವಿಶೇಷವಾಗಿ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಅದಕ್ಕೆ ಅಂತ ವಿಶೇಷವಾಗಿ ಹೋಗ್ತೀವಿ, ಶಾಪ್ ಮಾಡ್ತೀವಿ. ಚಿಕ್ಕ ಪುಟ್ಟ ಹೇರ್ ಆಕ್ಸೆಸರೀಸ್ ಇಂದ ಹಿಡಿದು ಜ್ಯುವೆಲ್ರಿ ಇಂದ ಹಿಡಿದು ನಿಮ್ಮ ರೇಷ್ಮೆ ಸೀರೆವರೆಗೂ ಎಲ್ಲದನ್ನು ಚೆನ್ನಾಗಿ ಶಾಪ್ ಮಾಡ್ತೀವಿ, ಸ್ಪೆಷಲ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ಅನ್ಕೊಳ್ತೀವಿ. ಬಟ್ ಮೇಕಪ್ ಅಂತ ಬಂದಾಗೂ ಕೂಡ ಎವ್ರಿ ಗರ್ಲ್ ವಾಂಟ್ಸ್ ಟು ಲುಕ್ ಅಮೇಸಿಂಗ್ ಅಂಡ್ ನ್ಯಾಚುರಲ್. ಹಾಗಾಗಿ ಆ ಥರ ನ್ಯಾಚುರಲ್ ಆಗಿರುವಂತಹ ಬ್ಯೂಟಿಫುಲ್ ಮೇಕಪ್ ನ ಮಾಡಿ ತೋರಿಸುವಂತಹ ಮೇಕಪ್ ಆರ್ಟಿಸ್ಟ್ ಪ್ರಿಯಾ ಅವರಿದ್ದಾರೆ ಇವತ್ತು ನಮ್ಮ ಜೊತೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಈಗ ನಾ ಹೇಳ್ತಾ ಇದ್ದೆ, ಇವತ್ತು ಬ್ರೈಡಲ್ ಮೇಕಪ್ ತೋರಿಸ್ತೀನಿ ಅಂತ ಹೇಳಿದ್ರೆ, ಬ್ರೈಡಲ್ ಲುಕ್ ಅಂತ ಹೇಳಿದಾಗ ಔಟ್ಫಿಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಅದು ಒನ್ಸ್ ಇನ್ ಲೈಫ್ ಟೈಮ್ ಆಗುವಂಥದ್ದು. ಅಂಡ್ ನಾನು ಹೇಳಿದಾಗ ಎಲ್ರಿಗೂ ಪ್ರಿನ್ಸಸ್ ತರ ಕಾಣಿಸ್ಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ತುಂಬಾನೇ ಅಮೇಸಿಂಗ್ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ. ಸೊ ಬ್ರೈಡಲ್ ಮೇಕಪ್ ಅಂತ ಬಂದಾಗ ನೀವ್ ಯಾವ ತರ ಅದನ್ನ ಡಿಸ್ಕ್ರೈಬ್ ಮಾಡಕ್ ಇಷ್ಟಪಡ್ತೀರಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಬ್ರೈಡಲ್ ಮೇಕಪ್ಗೆ ಅವರು ಇನ್ವೆಸ್ಟ್ ಮಾಡೋ ಕಾಸ್ಟ್ ಆಗಲಿ, ಟೈಮ್ ಆಗಲಿ, ಅವ್ರು ರೆಡಿ ಆಗೋದಕ್ಕೆ ಅವ್ರು ಇನ್ವೆಸ್ಟ್ ಮಾಡೋ ಔಟ್ಫಿಟ್ಸ್ಗಾಗಲಿ, ಐ ಥಿಂಕ್ ಇಟ್ ಇಸ್ ಅ ವೆರಿ ವೆರಿ ಬ್ರಿಲಿಯಂಟ್ ಇನ್ವೆಸ್ಟ್ಮೆಂಟ್ ದಟ್ ಎನಿ ಬ್ರೈಡ್ ಶುಡ್ ಮೇಕ್ ಫಾರ್ ಹರ್ ಬಿಗ್ ಡೇ. ಎಸ್, ಸೊ ಮೇಕಪ್ ಅಂತ ಹೇಳಿದಾಗ ವಿಶೇಷವಾಗಿ ನನ್ನ ಮೇಕಪ್ ಹಿಂಗೆ ಇರಬೇಕು ಅಂತ ಹೆಚ್ಚಾಗಿ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಅದು ಮದುವೆ ಟೈಮಲ್ಲೇ ಅಂತ ಹೇಳ್ಬೋದು. ಬಿಕಾಸ್ ಮೇ ಬಿ ಈವ್ನಿಂಗ್ ಪಾರ್ಟೀಸ್ ಹೋಗುವಾಗ ಮೇ ಬಿ ಮೇಕಪ್ ಆರ್ಟಿಸ್ಟ್ ಮೊರೆ ಹೋಗ್ತಾರೆ. ಬಟ್ ಸ್ಟಿಲ್ ಬ್ರೈಡಲ್ ಮೇಕಪ್ ಅಂತ ಹೇಳಿದಾಗ ಕಂಪ್ಲೀಟ್ ಪ್ಯಾಕೇಜ್ ಇರಬೇಕು, ಆ ಕಂಪ್ಲೀಟ್ ಬ್ರೈಡಲ್ ಲುಕ್ಕೇ ಇರಬೇಕು, ಟ್ರೆಂಡಿಂಗ್ ಆಗಿರಬೇಕು, ಈ ತರ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೀವು ಯಾವ ತರ ಅದನ್ನ ಡಿಸ್ಕ್ರೈಬ್ ಮಾಡಕ್ ಇಷ್ಟಪಡ್ತೀರಾ? ಒಂದೊಂದ್ಸಲಿ ಟು ಲುಕ್ ವೆರಿ ನ್ಯಾಚುರಲ್. ಫಸ್ಟ್ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್, ಬ್ರೈಡ್ ಏನ್ ಮಾಡ್ಬೇಕಂದ್ರೆ ಶಿ ಶುಡ್ ನಾಟ್ ಆಪ್ಟ್ ಫಾರ್ ವೆರಿ ನಾನು ತುಂಬಾ ಫೇರ್ ಆಗಿ ಕಾಣಿಸ್ಬೇಕು, ನಾನು ತುಂಬಾ ಬ್ರೈಟ್ ಆಗಿ ಕಾಣಿಸ್ಬೇಕು. ಅದೊಂದು ಅವಾಯ್ಡ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ದ ಎಂಟೈರ್ ಲುಕ್ ವಿಲ್ ಕಮ್ ಟುಗೆದರ್. ಮೋಸ್ಟ್ಲಿ ಫೌಂಡೇಶನ್ ನಾವು ರಾಂಗ್ ಚಾಯ್ಸ್ ಮಾಡಿದ್ರೆ, ಇಫ್ ಯುವರ್ ಮೇಕಪ್ ಆರ್ಟಿಸ್ಟ್ ಯೂಶುವಲಿ ರಾಂಗ್ ಚಾಯ್ಸ್ ಮಾಡೋದಿಲ್ಲ, ಬಟ್ ದೇರ್ ಆರ್ ಸಮ್ ಟೈಮ್ಸ್ ದಟ್ ದ ಬ್ರೈಡ್ ವಿಲ್ ಫೀಲ್ ದಟ್ ನಾನು ಇವತ್ತು ನನ್ನ ಮದುವೆ ದಿನ ನಾನು ಸ್ವಲ್ಪ ಬೆಳ್ಳಗೆ ಕಾಣಬೇಕು ಅಂತ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರು ಅದು ಎಕ್ಸ್ಪೆಕ್ಟ್ ಮಾಡುವಾಗ ಅದನ್ನ ಬಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲ, ನಿಮ್ಮ ಟೋನ್ ಯೂಸ್ ಮಾಡಿದ್ರೆ ನ್ಯಾಚುರಲ್ ಆಗಿ ಕಾಣ್ತೀರಾ, ನೀವಿರೋ ನ್ಯಾಚುರಲ್ ಬ್ಯೂಟಿನ ಎನ್ಹಾನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಎಜುಕೇಟ್ ಮಾಡಿದ್ರೆ ಐ ಥಿಂಕ್ ದ ಬ್ರೈಡ್ ವಿಲ್ ಲುಕ್ ಅಮೇಸಿಂಗ್ ಇನ್ ಹರ್ ವೆರಿ ಓನ್ ಸ್ಕಿನ್ ಟೋನ್ ಅಂಡ್ ಹರ್ ವೆರಿ ಬೆಸ್ಟ್. ಎಸ್, ವೆರಿ ವೆಲ್ ಸೆಡ್. ಆಕ್ಚುಲಿ ಇದು ಖಂಡಿತ ನಿಜ. ಈಗ ಸಾಕಷ್ಟು ಜನ ಈಗ ನನ್ಗೆ ಐ ಮೇಕಪ್ ಜಾಸ್ತಿ ಬೇಕು, ಗ್ಲಿಟ್ರಿ ಇರಬೇಕು, ಇಲ್ಲ ನಂಗೆ ಸ್ಮೋಕಿ ಐಸೇ ಬೇಕು, ಈ ತರ ತುಂಬಾ ಪರ್ಟಿಕ್ಯುಲರ್ ಆಗಕ್ ಹೋಗಿ ಅದು ಮತ್ತೊಂದು ಆಗ್ಬಾರ್ದು. ಸೊ ಮೇಕಪ್ ಆರ್ಟಿಸ್ಟ್ ಸಜೆಸ್ಟ್ ಮಾಡಿದ ಹಾಗೆ ಅವ್ರ ಸಜೆಷನ್ ಪ್ರಕಾರ ಆಬ್ವಿಯಸ್ಲಿ ಮೇಕಪ್ ಆರ್ಟಿಸ್ಟ್ ಸಜೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ದ ಗರ್ಲ್ ವಿಲ್ ಲುಕ್ ಅಮೇಸಿಂಗ್ ಅಂತ. ಸೊ ಆ ಸಜೆಷನ್ ಪ್ರಕಾರ ಹೋಗೋದ್ರಿಂದ ದೇ ಕ್ಯಾನ್ ಲುಕ್ ನ್ಯಾಚುರಲ್ ಅಂಡ್ ಬ್ಯೂಟಿಫುಲ್ ಅಂತ ಹೇಳಿ. ಟೋಟಲಿ. ಸೊ ಹಾಗಾದ್ರೆ ಈಗ ಬ್ರೈಡಲ್ ಮೇಕಪ್ ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮಾಡೆಲ್ ರೆಡಿ ಇದ್ದಾರಾ? ಎಸ್, ಮೈ ಮಾಡೆಲ್ ಇಸ್ ರೆಡಿ ಅಂಡ್ ಐ can't wait to show you all the look. ಎಸ್, ಸೊ ಎಸ್ ವೀಕ್ಷಕರೇ, ಮೇಕಪ್ ಆರ್ಟಿಸ್ಟ್ ಪ್ರಿಯಾ ಅವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬ್ರೈಡಲ್ ಲುಕ್ ನ ನಿಮ್ಗೋಸ್ಕರ ತೋರಿಸ್ಕೊಡ್ತಾ ಇದ್ದಾರೆ. ಮಾಡೆಲ್ ಈಗಾಗಲೇ ರೆಡಿ ಇದ್ದಾರೆ. ಮೇಕಪ್ ನೋಡೋದಕ್ಕೆ ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಾ, ಅಂಡ್ ಆಬ್ವಿಯಸ್ಲಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಬ್ರೈಡಲ್ ಮೇಕಪ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಸೊ ಇವಾಗ ನಾನು ನಿಮಗೆ ಒಂದು ಸೌತ್ ಇಂಡಿಯನ್ ಬ್ರೈಡ್ ಒಂದು ರಿಸೆಪ್ಷನ್ ಲುಕ್ಕಲ್ಲಿ ಹೆಂಗೆ ರೆಡಿ ಆಗ್ತಾರೆ ಅನ್ನೋದನ್ನ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಯೂಶಲಿ ಮೋಸ್ಟ್ಲಿ ನಮ್ಮ ಕನ್ನಡದವರು, ನಮ್ಮ ತೆಲುಗು ಅವರು, ಮೋಸ್ಟ್ ಸೌತ್ ಇಂಡಿಯನ್ಸ್ ಬಂದ್ಬಿಟ್ಟು ಕಾಂಜೀವರಂ ಸೀರೆ ಹಾಕ್ಕೊಂಡು ರಿಸೆಪ್ಷನ್ಗೆ ಒಂದು ಅಪ್ ಟು ಥರ ಬನ್ ಮಾಡ್ಕೋತಾರೆ. ಸೊ ನಾನಿಲ್ಲಿ ಹೇರ್ ಆಲ್ರೆಡಿ ಅವ್ರಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇಟ್ಸ್ ಅ ಮೆಸಿ ಬನ್ ವೇರ್ ಸ್ವಲ್ಪ ರಿಜ್ ಕರ್ಲ್ಸ್ ಮಾಡಿದ್ದೀವಿ ಆ್ಯಂಡ್ ಸ್ವಲ್ಪ ಲೂಸ್ ಕರ್ಲ್ಸ್ ಬಿಟ್ಟಿದ್ದೀವಿ. ಮೇಕಪ್ ಅಬ್ಸಲ್ಯೂಟ್ಲಿ ಏನು ಸ್ಟಾರ್ಟ್ ಮಾಡಿಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಆಫ್ ವಿತ್ ದ ಮೇಕಪ್ ಲುಕ್. ಸೊ ಇವತ್ತು ವಾಣಿಶ್ರೀ ಅವ್ರ ಸ್ಕಿನ್ ಸ್ವಲ್ಪ ತುಂಬಾನೇ ಡ್ರೈ ಆಗಿದೆ, ವಿಂಟರ್ಸ್ ಅಲ್ವಾ, ಸೊ ಇಟ್ಸ್ ವೆರಿ ಎಕ್ಸ್ಪೆಕ್ಟೆಡ್. ನಾನು ಅವ್ರಿಗೆ ಮಾಯಿಶ್ಚರೈಸರ್ ಬಂದು ಒಂದು ಥಿಕ್ ಕನ್ಸಿಸ್ಟೆನ್ಸಿ ಇರೋ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ನಾನು ಫಸ್ಟ್ ಕೈಯಲ್ಲಿ ಅವ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಇವಾಗ ಒಂದು ಸ್ಪಂಜ್ ಯೂಸ್ ಮಾಡಿ ಅದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ.
ಇವಾಗ ವಾಣಿಶ್ರೀ ಅವ್ರಿಗೆ ಸೂಟ್ ಆಗೋ ಥರ ನಾವು ಇವಾಗ ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವ್ರ ಶೇಡ್ಗೆ ಎಕ್ಸಾಕ್ಟ್ ಮ್ಯಾಚ್ ಆಗೋ ಫೌಂಡೇಶನ್ ತಗೋಬೇಕು. ಅದು ಏನಕ್ಕೆ ತುಂಬ ಮುಖ್ಯ ಅಂದರೆ, ಇವಾಗ ನಾವು ಸ್ವಲ್ಪ ಲೈಟ್ ಬೆಳ್ಳಗೆ ಕಾಣಿಸ್ಲಿ ಅಂತ ಲೈಟರ್ ಫೌಂಡೇಶನ್ ತೊಗೊಂಡ್ರೆ ಅವರು ಗ್ರೇ ಆಗಿ ಒಂಥರ ಬೂದಿ ಥರ ಕಾಣಿಸೋ ಸಾಧ್ಯತೆ ಇದೆ. ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡ್ರೆ ಆಬ್ವಿಯಸ್ಲಿ ಅದನ್ನು ಕರೆಕ್ಟ್ ಅಲ್ಲ, ಯಾಕಂದರೆ ಬ್ರೈಡ್ನ ಕಪ್ಪಗೆ ಕಾಣಿಸ್ದಂಗೆ ಆಗ್ಬಿಡುತ್ತೆ. ಸೊ ಶೇಡ್ ಮ್ಯಾಚ್ ತುಂಬಾ ಮುಖ್ಯ. ಶೇಡ್ ಮ್ಯಾಚ್ ಮಾಡೋದ್ರಿಂದ ಲುಕ್ ನ್ಯಾಚುರಲ್ ಆಗೂ ಬರುತ್ತೆ, ಪ್ಲಸ್ ನೋಡೋದಕ್ಕೂ ತುಂಬ ಚೆನ್ನಾಗಿ ಅಪೀಲಿಂಗ್ ಆಗಿರುತ್ತೆ. ಇವಾಗ ಅವ್ರ ಫೇಸ್ನ ಫುಲ್ ಕವರೇಜ್ ಕೊಟ್ಟಿದ್ದೀವಿ. ಇವಾಗ ಅವ್ರಿಗೆ ಐಸ್ ಕವರೇಜ್ ಕೊಡೋಕ್ಕೆ ಐಸ್ ಹತ್ರ ಸ್ವಲ್ಪ ಒಂದು 10 to 15% ಅಷ್ಟು ಡಾರ್ಕ್ ಸರ್ಕಲ್ ಇರೋದ್ರಿಂದ ಅವರ ಫೌಂಡೇಶನ್ ಜೊತೆನೇ ಸ್ವಲ್ಪ ಕನ್ಸೀಲರ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಏನು ಕನ್ಸೀಲರ್ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಿಲ್ಲ ಅಂದರೆ, ಐ ಯೂಶ್ವಲಿ ಲೈಕ್ ಟು ಕೀಪ್ ಮೈ ಮೇಕಪ್ ವೆರಿ ಲೈಟ್ ಆ್ಯಂಡ್ ನ್ಯಾಚುರಲ್ ಲುಕಿಂಗ್. ಕನ್ಸೀಲರ್ ಬಂದುಬಿಟ್ಟು ಯೂಶ್ವಲಿ ಥಿಕ್ ಆ್ಯಂಡ್ ಇನ್ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಮೇಕಪ್ ಹೆವಿ ಆಗೋ ಇರೋ ಥರ ಕಾಣಿಸುತ್ತೆ. ಇವಾಗ ನೀವು ಬ್ರೈಡ್ ಪಿಕ್ಚರ್ಸ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಡೈರೆಕ್ಟ್ಲಿ ಅವ್ರ ಬ್ರೈಡ್ನ ನೀವು ನೋಡುವಾಗ ಅವ್ರ ಫೇಸಲ್ಲಿ ತುಂಬ ಒಂಥರ ಮೇಕಪ್ ಇರೋ ಥರ ಅನಿಸ್ಬಾರ್ದು ಅನ್ನೋದಕ್ಕೆ ಮಾತ್ರ ನಾನು ಕನ್ಸೀಲರ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಆ ಕನ್ಸಿಸ್ಟೆನ್ಸಿನ ಸ್ವಲ್ಪ ಲೈಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. Now the most important step is to powder the makeup. ಮೇಕಪ್ನ ಪೌಡರ್ ಹಚ್ಚಲೇಬೇಕು, ಯಾಕಂದರೆ ಆವಾಗ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ. ರೌಂಡ್ ಪೌಡರ್ ಬ್ರಷ್ ಇಟ್ಕೊಂಡು ಲುಕ್ ಸೊ ಪೌಡರ್ನ ಕಣ್ ಕೆಳಗಡೆ ಹಾಕೋದ್ರಿಂದ 2 ಅಡ್ವಾಂಟೇಜಸ್ ಇದೆ. ಒಂದು ಬಂದ್ಬಿಟ್ಟು ನಾವು ಇವಾಗ ಐ ಮೇಕಪ್ ಸ್ಟಾರ್ಟ್ ಮಾಡ್ತೀವಿ, ಫೌಂಡೇಶನ್ ಮುಗಿಸಿರುವಾಗ ಐ ಮೇಕಪ್ ಸ್ಟಾರ್ಟ್ ಮಾಡುವಾಗ ಸ್ಪಿಲ್ ಆಗೋದನ್ನ ಅದನ್ನ ತೆಗಿಯೋಕ್ಕೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಸೆಕೆಂಡ್ ರೀಸನ್ ಇಸ್ ದ ನ್ಯೂಯೆಸ್ಟ್ ಲೇಟೆಸ್ಟ್ ಟೆಕ್ನಾಲಜಿ, ಬೇಕಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದು ಯೂಶ್ವಲಿ ಕಣ್ ಕೆಳಗಡೆ ನಮ್ಗೆಲ್ಲರಿಗೂ ನಿದ್ದೆ ಇಲ್ಲದೆ ಸ್ಟ್ರೆಸ್ಸಿಂದ ಬ್ರೈಡ್ಗೆ ತುಂಬಾ ಸುಖಗಳಿರುತ್ತೆ, ಲೈನ್ಸ್ ಇರುತ್ತೆ, ಅದರಲ್ಲಿ ಫೌಂಡೇಶನ್ ಕೂತ್ಕೊಳ್ಳೋ ಸಾಧ್ಯತೆಯೂ ಇದೆ. ಈ ಬೇಕಿಂಗ್ ಟೆಕ್ನಾಲಜಿಯಿಂದ ಯೂಶ್ವಲಿ ಮೇಕಪ್ ಎಷ್ಟು ಟೆಂಪರೇಚರ್ನ ತೆಗೆದುಬಿಡುತ್ತೆ, ಆ್ಯಂಡ್ ಬಿಕಾಸ್ ಆಫ್ ವಿಚ್ ಮೇಕಪ್ ಬಂದು ಲೈನ್ಸ್ ಹತ್ರ ಕ್ರೀಸ್ ಆಗೋದಿಲ್ಲ.